ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಮಠಾಧೀಶರು ಶಾಸಕ ಪ್ರಸಾದ್ ಅವ್ವಯ್ಯ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸತತ 3 ಬಾರಿ ಶಾಸಕರಾಗಿದ್ದಾರೆ. ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ರು. ಇಲ್ಲದ ಹೋದಲ್ಲಿ ಮುಂಬರುವ ದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ ಪತ್ರಿಕಾ ರಂಗದ ಮಿತ್ರರಿಗೆ ಸ್ವಾಗತ. ಇವತ್ತಿನ ದಿನ ನಾವು ಹುಬ್ಬಳ್ಳಿಯಲ್ಲಿ ಈ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡುವ ಉದ್ದೇಶವೇನೆಂದರೆ, ಪ್ರಸ್ತುತ ರಾಜಕೀಯ ವಿಷಯಗಳ ಮಠಾಧೀಶರೆಲ್ಲರೂ ಚರ್ಚೆ ಮಾಡುವ ಸಮಯದಲ್ಲಿ ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆದಂಥ ಪ್ರಸಾದ್ ಅವ್ವಯ್ಯ ಅವರಿಗೆ ಈ ನೂತನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡಬೇಕೆಂದು ರಾಷ್ಟ್ರೀಯ ಕೂಲಿದಸ್ತ ನಿಷಾದ ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾದ ವತಿಯಿಂದ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಆಗ್ರಹಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಲೇಬೇಕು. ಯಾಕಂದರೆ ನಮ್ಮವರೇ ಆದಂಥವರು ನಮ್ಮ ಜಿಲ್ಲೆಯವರೇ ಆದಂಥ ಪ್ರಸಾದ್ ಅವರಿಗೆ ಸಚಿವ ಸ್ಥಾನಮಾನ ನೀಡಬೇಕು. ಈಗ ಬಹಳ ದಿವಸದಿಂದ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದರೆ ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸುವ ರೀತಿ ಬೇರೆ ಥರ ಆಗ್ತಾ ಇದೆ. ನಾವು ಬಹಳ ತಳಮಟ್ಟದಿಂದ ಅದನ್ನು ಗಮನಿಸಿದ್ದೀವಿ. ಅದಕ್ಕೋಸ್ಕರ 3 ಬಾರಿ ಶಾಸಕರಾಗಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅವ್ವಯ್ಯ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದೊಳಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನವನ್ನು ನೀಡಲೇಬೇಕೆಂದು ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಒಂದು ದಿನಮಾನದೊಳಗೆ ತಾವು ಆ ಸಂಪುಟ ದರ್ಜೆಯ ಸ್ಥಾನಮಾನ ಕೊಡೋದು ವಿಳಂಬ ಮಾಡೋದು ನಮ್ಮ ಗಮನಕ್ಕೆ ಬಂದರೆ ನಾವು ದಿಲ್ಲಿ ಮಟ್ಟಕ್ಕಾದರೂ ಹೋಗಿ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪಕ್ಷದ ವರಿಷ್ಠರಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನು ಎಲ್ಲರನ್ನೂ ಸಂಪರ್ಕ ಮಾಡಿ ಒತ್ತಾಯ ಮಾಡಿ ಅವರಿಗೆ ಸ್ಥಾನಮಾನ ಕೊಡುವ ಹಾಗೆ ನಮ್ಮ ಮಠಾಧೀಶರೆಲ್ಲರೂ ಕೂಡ ಒಂದು ಹೋರಾಟ ಹಮ್ಮಿಕೋಬೇಕಂತ ನಾವು ಈ ಸಮಯದೊಳಗೆ ದೃಢವಾದ ಸಂಕಲ್ಪ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸಮಗ್ರ ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ಕೊಡಬೇಕ ನಮ್ಮ ಎಲ್ಲ ಮಠಾಧೀಶರ ಆಗ್ರಹ ಇದೆ. ಇವತ್ತಿನ ಕುಡಿದ ಸಮಯ ಅಂತಂದರೆ ಹೊಸ ಶಾಸಕರು ಅವರು ಸಚಿವರಾಗಬೇಕು. ಯಾಕಂತಂದರೆ ಬಹಳ ಬಡವರು ಬಂದು ಎಲ್ಲರನ್ನು ಪ್ರೀತಿಸಿ ಇವನಾರಮೆ ಎಂದಿದ್ದಾರೆ. ಇವ ನಮ್ಮಂತೆ ಯಾವ ಪಕ್ಷ ಇದು ಏನಿಲ್ಲ, ಯಾವುದು ಜಾತಿ ಇಲ್ಲಾರ್ದೆ ಎಲ್ಲರನ್ನೂ ಪ್ರೀತಿಸಿದ ಶಾಸಕರು ಯಾರಪ್ಪ ಅಂದರೆ ಅದು ಪ್ರಸಾದ್ ಅವ್ವಯ್ಯವರು. ಅವ್ರ ಸಲುವಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ಸ್ವಾಮೀಜಿಗಳಿರ್ಬೋದು, ನಮ್ಮ ಮೌಲಾನಾಗಿರ್ಬೋದು, ಎಲ್ಲ ಸ್ವಾಮೀಜಿಗಳಾಗಿರ್ಬೋದು, ನಾವು ಡಿ.ಕೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮದಿನ ಹೋರಾಟ ಇಲ್ಲ, ಏನಿಲ್ಲ, ವಿನಂತಿ ಏನಪ್ಪ ಅಂದ್ರೆ ಒಳ್ಳೆಯವ್ರಿಗೆ ಕೊಡ್ರಿ, ಮತ್ತೊಬ್ಬರಿಗೆ ಅವಕಾಶ ಕೊಡ್ರಿ. ಆದರೆ ಮತ್ತು 2 ಸಲ ಹಾಗೆ ಸಚಿವರಾಗ್ಯದಾರ. ಈ ಸಲ ನಮ್ಮ ಸಾಹೇಬರು ಕೊಡೋದು ಕೇಳ್ತಾ ಇದ್ದೀವಿ. ಯಾವ ಪಕ್ಷ ಪಾತ ಜಾತಿ ಇಲ್ಲಾಂದ್ರೆ ನಾವು ಕೇಳ್ತಾ ಇದ್ದೀವಿ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಗೆ ವಿನಂತಿ ಅಷ್ಟೇ. ಈ ಸಭೆಯೊಳಗೆ ನಾವು ಕೆಲವೊಂದಿಷ್ಟು ಸ್ವಾಮೀಜಿಗಳೆಲ್ಲರೂ ನಾವು ನಿರ್ಣಯ ಮಾಡ್ಕೊಂಡಿದ್ದೀವಿ. ಅದು ಹಂತವಾಗಿ ಇವತ್ತು ಪತ್ರಿಕಾಗೋಷ್ಠಿಯಾಗಿದೆ. ಶೀಘ್ರದಲ್ಲೇ ನಾವು ದೆಹಲಿಗೆ ಹೋಗೋದು ಕೂಡ ಈ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮೀಜಿ, ಷಡಾಕ್ಷರಿ ಮಹಾಸ್ವಾಮಿಗಳು, ರಾಜ ವಿದ್ಯಾಶ್ರಮ, ಬ್ರಹ್ಮಶ್ರೀ, ರಾಜ ಗುರುಸ್ವಾಮೀಜಿ ಮುಂತಾದ ಮಠಾಧೀಶರು ಭಾಗವಹಿಸಿದ್ರು. ಚಂದ್ರು ಬಿರಣ್ಣವರ ಟಿವಿ 20 ಕನ್ನಡ, ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.